ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಥರ್ಸ್ಡೇ ಜೂನ್ 5th ಆಗಿರುತ್ತೆ. ವಿಹಾನ್ ಫಸ್ಟ್ ಡೇ ಸ್ಕೂಲು. ಸೊ ಅವನಂತೂ ಎದ್ದೊಳಕ್ಕೆ ತುಂಬಾ ಹಠ ಮಾಡ್ತಿದ್ದ. ಬಿಕಾಸ್ ಲಾಸ್ಟ್ ನೈಟ್ ಹಿಂದಿನ ದಿನ ರಾತ್ರಿ ಮಲಿಕೊಂಡಿದ್ದವನು 11:30 ಆಗಿತ್ತು. ಹಾಗಾಗಿ ಅವನು ತುಂಬಾ ಹಠ ಮಾಡ್ತಿದ್ದ. ಸೊ ಬೆಳಗ್ಗೆ 6:30ಗೆ ಎಬ್ಬಿಸಿದ್ರಿಂದ ಅವನಿಗೆ ಸ್ವಲ್ಪ ಕಸಿಬಿಸಿ ಆಗ್ತಿತ್ತು. ಸೊ ನನ್ನ ಪೇಷನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗ್ತಿತ್ತು. ಅವ್ನು ಕಿರ್ಚೋದ್ರಿಂದ ತೀರಾ ಕಿರ್ಚ್ತಿದ್ದ. ಫೈನ್, ಎಲ್ಲ ಮುಗೀತು. ಅವನು ಸೈಲೆಂಟ್ ಆದ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ಈವನ್ ನಮ್ಮಪ್ಪನೂ ಬಂದಿದ್ದರು. ಸೊ ಏನಪ್ಪ ಅಂತಂದರೆ, ವಿಹಾನ್ಗೆ ನಾನು 2 ಸ್ಕೂಲ್ ನೋಡಿದ್ದೆ. ಒಂದು ಬಿಷಪ್ಸು, ಒಂದು ವಿಪಿಆರು. ಬಿಷಪ್ಸ್ ಏನಪ್ಪ ಅಂತಂದರೆ, ಅದು ಜಸ್ಟ್ ಬಾಯ್ಸ್ ಸ್ಕೂಲ್ ಹಾಕಿರೋದ್ರಿಂದ ಬೇಡ ಅಂತ ಹೇಳಿದ್ರು. ಅವನು ಕೋವಿಡಲ್ಲೇ ಓದಲಿ ಅಂತ. ಮತ್ತು ಅದು ತುಂಬಾ ದೂರ ಇತ್ತು, ಅಮ್ಮನ ಮನೆಯಿಂದ ಬಿಷಪ್ಸು ತುಂಬಾ ದೂರ ಇದ್ದಿದ್ದರಿಂದ ಬೇಡ ಅಂತ ಹೇಳಿದ್ರು. ಇಲ್ಲಿ ಸೊ ಏನಪ್ಪ ಅಂತಂದರೆ, ಇಲ್ಲಿ 4 ಜನ ಒಪಿನಿಯನ್ನು ನನಗೆ ಮ್ಯಾಟ್ರ್ ಆಗುತ್ತೆ. ಸೊ ಅದು ಅಪ್ಪನೇ ಇರಲಿ, ಅನುರಾಗೇ ಇರಲಿ, ಅಮ್ಮನೇ ಇರಲಿ, ಇಲ್ಲ ನಾನೇ ಇರಲಿ. ಸೊ ಅಲ್ಲಿಗೆ ಬಿಷಪ್ಸು ಡ್ರಾಬ್ಯಾಕ್ ಆಯಿತು. ನಂಗೆ ಇಷ್ಟ ಆಯಿತು, ಬಿಷಪ್ಸು ಇಷ್ಟ ಆಯಿತು, ಇಲ್ಲಿ ವಿಪಿಆರು ಇಷ್ಟ ಆಯಿತು. ಸೊ ಎಲ್ಲ ಮುಗೀತು. ನೆಕ್ಸ್ಟು ವಿಪಿಆರ್ ಬಂದ್ವಿ. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ನನಗೆ ನನ್ನ ಮಗು ಹೇಗೆ ಇರಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ಅಲ್ಲಿ ಅಟ್ಮಾಸ್ಫಿಯರು ಮತ್ತು ಫೆಸಿಲಿಟೀಸು ಹಾಗೆ ಇತ್ತು. ತುಂಬಾ ಖುಷಿ ಆಯಿತು. ಹಾಗೆ ಫೀಸ್ ಸ್ಟ್ರಕ್ಚರೂ ಇತ್ತು. ಸೊ ಆ್ಯಸ್ ಎ ಮದರ್ ನಾನು ನನ್ನ ಮಗುಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಇತ್ತು. ಸೊ ನಾವೇನೇ ಸಂಪಾದನೆ ಮಾಡಿ ಮಕ್ಕಳಿಗೆ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಮಾತ್ರ ಕೊಡಬೇಕು ಅಂತಿತ್ತು. ಸೊ ಇದು ನಮ್ಮೆಲ್ಲ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಪ್ರೈಸ್ ಮ್ಯಾಟ್ರೇ ಆಗಲ್ಲ ಇಲ್ಲಿ. ಪ್ರೈಸ್ನಂತೂ ನೋಡೋಕ್ಕೆ ಹೋಗ್ಬಿಡಿ, ನೋಡಲೇಬೇಡಿ. ಮನೆ ಕಟ್ಟುವಾಗ ಎಷ್ಟು ಫೌಂಡೇಶನ್ ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ಮಕ್ಕಳು ಪ್ರೀ ಸ್ಕೂಲ್ ಓದಬೇಕಾದ್ರೂ ಅಷ್ಟೇ ಫೌಂಡೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ವಿಹಾನ್ ಅಡ್ಮಿಷನ್ನು ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.